Purushika, please. Hi. Right. Shomika, 1 second. Please come. New. Thank you. One group picture ತಗೊಂಡ್ಬರೋಣ. ಇಂದಿನ ದಿನ 15ನೇ ತಾರೀಕು ಹೈಲೈಫ್ ಉದ್ಘಾಟನೆ ಆಗಿದೆ. ಹೈಲೈಫ್ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಉದ್ಘಾಟನೆ ಮೈಸೂರಿನಲ್ಲಿ 15ನೇ ತಾರೀಕು ಮತ್ತು 14ನೇ ತಾರೀಕು ಇವತ್ತು ನಾಳೆ 2 ದಿವಸಗಳ ಕಾಲ ಈ ವಸ್ತು ಪ್ರದರ್ಶನ ಇರುತ್ತೆ. ಇದು ನಮ್ಮ 10ನೇ ಬಾರಿ ಮಾಡ್ತಾ ಇರೋದು. ಇದು ಸಾಧ್ಯವಾಗಿರೋದು ಮಾಧ್ಯಮದವ್ರ ಸಪೋರ್ಟಿಂದ ಮತ್ತು ಎಲ್ಲರೂ ನಮಗೆ ಬಂದು ಮೈಸೂರು ಜನ ಬಂದು ಸಪೋರ್ಟ್ ಮಾಡೋದ್ರಿಂದ ಇದು ಖಂಡಿತ 10ನೇ ಸರಿ ಮಾಡೋ ನಮ್ಗೆ ಅವಕಾಶ ಸಿಕ್ಕು ಚೆನ್ನಾಗಾಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಹೈಲೈಫ್ನಲ್ಲಿ ಏನು ಮುಖ್ಯವಾಗಿರುತ್ತೆ ಅಂದರೆ ಎಲ್ಲ ರಾಜ್ಯಗಳಿಂದ ಅವರವ್ರದ್ದು ಸ್ಪೆಷಾಲಿಟಿ ಏನಿರುತ್ತೋ, ಲಕ್ನೋವಿಂದ ಚಿಕನ್ಕಾರಿ, ರಾಜಸ್ಥಾನದಿಂದ ಬಾಂದಿನಿ, ಆ ಥರ ರಾಜಸ್ಥಾನಿಂದ, ಲಕ್ನೋವಿಂದ, ವೆಸ್ಟ್ ಬೆಂಗಾಲಿಂದ, ಗುಜರಾತಿಂದ ಎಲ್ಲ ಕಡೆಯಿಂದ ಬಂದು ಸ್ಟಾಲ್ಸ್ ಹಾಕಿದ್ದಾರೆ. ಬಟ್ಟೆ ಬರೆಗಳಿರುತ್ತೆ, ಆಮೇಲೆ ಜ್ಯುವೆಲ್ರಿ ಇರುತ್ತೆ, ಆಭರಣಗಳಿರುತ್ತೆ, ಹೋಮ್ ಡೆಕೋರ್ ಇರುತ್ತೆ. ಎಲ್ಲರೂ ಬಂದು ಇದನ್ನು ಉಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ಯಾವುದೇ ರೀತಿಯಾದ ಎಂಟ್ರಿ ಫೀ ಇರೋದಿಲ್ಲ. ಬೆಳಗ್ಗೆ 10ರಿಂದ 8 2 ದಿವಸ ಕಾಲ ಇದೊಂದು ವಸ್ತು ಪ್ರದರ್ಶನ ಇರುತ್ತೆ. ಎಲ್ಲರೂ ಬಂದು ನಮ್ಮ ಸಹಕರಿಸಬೇಕು ಅಂತ ಇಲ್ಲಿ ಕೇಳ್ಕೊತೀವಿ. ರೇಟ್ ಬೇರೆದಕ್ಕೂ ಇಲ್ಲಿಗೂ ವ್ಯತ್ಯಾಸ ಏನಾದ್ರು ಇರುತ್ತೆ? ಕ್ವಾಲಿಟಿ ಮೇಲೆ ಇನ್ನು ನಮ್ಮ 100 ರೂಪಾಯಿಂದ ಹಿಡಿದು 10-20 ಸಾವಿರವರೆಗೂ ನಮ್ಮದು ಪದಾರ್ಥಗಳಿದೆ. ಅಂದರೆ ಯಾವುದೇ ಒಂದು ಸಂದರ್ಭಗಳಲ್ಲಿ ನಾವೆಲ್ಲರೂ ಚೆನ್ನಾಗಿರೋದು ತೊಗೋಬೇಕು ಅಂತ ಬೇರೆ ಊರಿಗೆ ಹೋಗೋ ಅಭ್ಯಾಸಗಳು ಕೆಲವೊಂದಿರುತ್ತೆ. ಅದನ್ನ ನಾವೆಲ್ಲನೂ ಒಂದೇ ಕಡೆ ಮೈಸೂರಿನಲ್ಲಿ ಕರ್ಕೊಂಡ್ಬಂದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಮಾಡ್ತಾಯಿದ್ದೀವಿ. ಮೈಸೂರು ಸಾಮಾನ್ಯ ಹೆರಿಟೇಜು ಇಲ್ಲೆಲ್ಲವೂ ಕೂಡ ಸುಪ್ರಸಿದ್ಧವಾಗಿದೆ. ಮೈಸೂರು ಹೊರತುಪಡಿಸಿ ಬೇರೆದು ಏನಾದ್ರು ಇದೆಯಾ ಮೈಸೂರು? ಖಂಡಿತ. ಅಂದರೆ ಇವಾಗ ಹೇಳಿದ್ರೆ ಬೇರೆ ರಾಜ್ಯಗಳಿವೆ, ಅವ್ರವ್ರದ್ದು ಏನು ಸ್ಪೆಷಾಲಿಟಿ ಇರುತ್ತೋ. ಅಂದರೆ ಮೈಸೂರಿನಲ್ಲಿ ದೊರಕದೇ ಇರೋದು ಖಂಡಿತ ಸುಮಾರು ಸ್ಟಾಲ್ಗಳಿದೆ. ಒಟ್ಟು 50 ಸ್ಟಾಲ್ ಇದೆ. ಒಂದೊಂದು ಸ್ಟಾಲ್ ವಿಭಿನ್ನವಾಗಿದೆ. ಮೈಸೂರು ನಗರದ ಜನತೆಗೆ ಏನು ಹೇಳಕ್ಕೆ ಇಷ್ಟ? ಯಾವ ರೀತಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು. ಸೊ ನಾವು ಶುರು ಮಾಡಿದಾಗ 2 ಶೋ ಮಾಡ್ತಾ ಇದ್ದೀವಿ ವರ್ಷಕ್ಕೆ. ಇವಾಗ 4 ಶೋ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ. ಸೊ ಅದೇ ಹೇಳುತ್ತೆ, ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಬಿಸ್ನೆಸ್ ಬೇರೆ, ರೆಸ್ಪಾನ್ಸ್ ಚೆನ್ನಾಗಾಗಿದೆ. ಅಲ್ಲಿ ನಾವು ಇನ್ನೂ ಜಾಸ್ತಿ ಶೋಗಳು ಮೈಸೂರು ತರಬೇಕು ಅಂತ ಮಾಡ್ತಾ ಇದ್ದೀವಿ. ಯಾವ ರೀತಿ ಬೇಡಿಕೆ ಇದೆ ಬೇಕು ಅಂತ ಗಳಾಗಲಿ ಎಲ್ಲರೂ ಎಷ್ಟೊಂದು ಜನ ನಮಗೆ ಅವರೇ ಫೋನ್ ಮಾಡಿ, ಇಮೇಲ್ ಮಾಡಿ ಮೈಸೂರಿಗೆ ಯಾವಾಗ ಬರ್ತಾ ಇದ್ದೀರಾ ಅಂತ ನಮ್ಮ ಆಫೀಸ್ಗೆ ರೀಚ್ ಮಾಡಿದ್ದಾರೆ. ಸೊ ಆದ್ದರಿಂದ ನಾವು ಆದಷ್ಟು, ಅಂದರೆ ನಾವು ರಾಜ್ಯದಲ್ಲಿ 30 ಸಿಟಿಗಳಲ್ಲಿ ನಾವು ಶೋ ಮಾಡ್ತಿದ್ದೀವಿ. ಸೊ ನಾವು ಆದಷ್ಟು ಹೆಂಗೆ ಮಾಡ್ತೀವಿ ಅಂದರೆ, ಇವಾಗ ಮೈಸೂರಿಗೆ ಬ್ಯಾಂಗ್ಳೂರು ಹೈದ್ರಾಬಾದ್ ಇರುತ್ತೆ, ಅಥವಾ ಒಂದು ಸರ್ಕ್ಯೂಟ್ ಥರ ಮಾಡ್ಕೊಂಡು ಬರ್ತೀವಿ. ಅಂದರೆ ಇಟ್ ಇಸ್ ಡೆಫಿನೆಟ್ಲಿ ಅ ಗ್ರೋತ್ ಅಂತ ಹೇಳ್ಬೋದು. 2 ಶೋಯಿಂದ ವರ್ಷಕ್ಕೆ ನಾವು 4 ಶೋ ಅಂದರೆ ಖಂಡಿತ ಬೆಳವಣಿಗೆ ಅಂತ ಹೇಳ್ಬೋದು. ತಮ್ಮ ಹೆಸರು ಮೇಡಮ್? ಶೋಮಿಕಾ ಅಂತ, ಆರ್ಗನೈಸರ್. ಥ್ಯಾಂಕ್ ಯು. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.